ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GK ಕನ್ನಡ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಒಣ ಕೊಬ್ಬರಿ ಬರ್ಫಿ. ತುಂಬ ಟೇಸ್ಟಿ ಆಗುತ್ತೆ. ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ. ಇವಾಗ ಒಂದು ಕಡಾಣಿ ತಗೊಂಡಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಸಣ್ಣದಾಗಿ ತುರ್ಕೊಂಡು ತಗೊಳ್ಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಬೌಲಲ್ಲಿ 2 ಬೌಲ್ ತಗೊಂಡಿದ್ದೀನಿ. ನೋಡ್ತಿರ್ಬೋದು 2 ಬೌಲ್ ಆಗಿದೆ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸಿಹಿಬಾರ್ದದು. ಅದು ಒಣ ಕೊಬ್ಬರಿದು ವಾಸನೆ ಗಮ್ ಅನ್ನೋ ತನಕ ಹುರ್ಕೊಳ್ಬೇಕು. ಕಮ್ಮಿ ಉರಿಲಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ. ಮಕ್ಕಳಿಗೆ ಮನೇಲಿ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತಂದು ಕೇಳಿದಾಗ ಒಂದು 15 ನಿಮಿಷದಲ್ಲೇ ಮಾಡ್ಬೋದು. ತುಂಬ ಈಸಿ ರೆಸಿಪಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಮೊದಲನೇ ಸತಿ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕೈ ಬಿಡದೇನೆ ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ಕೆಳಗಡೆ ಬೇಗನೆ ಸೀದ್ಬಿಡುತ್ತೆ. ಸ್ವಲ್ಪ ದಪ್ಪ ಪಾತ್ರೆ ತಗೊಳ್ಳಿ, ಯಾಕಂದರೆ ದಪ್ಪ ಪಾತ್ರೆ ತೊಗೊಂಡ್ರೆ ಬೇಗನೆ ಸೀಯಲ್ಲ. ತೆಳು ಪಾತ್ರೆ ಆದರೆ ಸ್ವಲ್ಪ ಕೆಳಗೆ ಬೇಗನೆ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊಬ್ಬರಿನ. ಭಾಳ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ಕೊಬ್ಬರಿ, ಸಕ್ಕರೆ, ಹಾಲು, 1-2 ಟೇಬಲ್ ಸ್ಪೂನ್ ತುಪ್ಪ ಇದ್ರೆ ಸಾಕು. ಬೇಗನೆ ಮಾಡ್ಕೊಳ್ಬೋದು. ಹಾಗೆ ಮನೆಯಲ್ಲಿ ಯಾರಾದರೂ ಬಂದರೂ ಕೂಡ ಬೇಗನೆ ಮಾಡ್ಬೋದು ಸ್ವೀಟ್ ಬೇಕಂದರೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಹುರಿದಿದೆ. ಪುಡಿ ಪುಡಿ ಥರ ಉದುರುದ್ರ ಟೈಪ್ ಆಗಿದೆ. ನಾನು ಈ ಬೌಲ್ನಲ್ಲಿ 3/4 ಬೌಲ್ನಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ ಮೊದಲು ಕೊಬ್ಬರಿ ತೊಗೊಂಡಿದ್ನಲ್ಲ ಅದರಲ್ಲೇ 3/4 ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆಗೆ ಹಾಲು ಹಾಕಿಟ್ಟಿದ್ದೆ, ಯಾಕಂದರೆ ಕೊಬ್ಬರಿಗೆ ಇದಕ್ಕೆ ಹಾಕಿದ ಮೇಲೆ ಸ್ವಲ್ಪ ಬೇಗನೆ ಕರಗೋದಿಲ್ಲ ಸಕ್ಕರೆ. ಅದಕ್ಕೆ ಇವಾಗಲೇ ಸಕ್ಕರೆಯಲ್ಲಿ ಹಾಲು ಹಾಕ್ಕೊಂಡಿದ್ದೆ. ಇವಾಗೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು ಸಕ್ಕರೆ ಹಾಲು. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಮಗೆ ಭಾಳ ಸಕ್ಕರೆ ಬೇಕಂದರೆ ಒಂದು 2 ಬೌಲು ಕೊಬ್ಬರಿ ತೊಗೊಂಡ್ರೆ 1 ಬೌಲ್ ಸಕ್ಕರೆ ಹಾಕ್ಕೊಳ್ಳಿ. 1 ಕಪ್ ಕೊಬ್ಬರಿ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಹಾಕ್ಕೊಳ್ಳಿ ಸಕ್ಕರೆನ. ನಿಮಗೆ ಸಿಹಿ ಯಾವ ಥರ ಬೇಕನ್ಸುತ್ತೋ ಆ ಥರ ತಗೊಳ್ಳಿ. ಇವಾಗ ನೋಡಿ ಸಕ್ಕರೆ ಸ್ವಲ್ಪನೇ ಕರಗ್ತಾ ಇದೆ, ನೋಡ್ತಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ಹಾಲು. ನಾನು ಮೊದಲು ಆ ಕಪ್ನಲ್ಲಿ 3/4 ಕಪ್ ಹಾಕ್ಕೊಂಡಿದ್ದೆ. ಇವಾಗ ಒಂದು ಅರ್ಧ ಕಪ್ ಹಾಕ್ಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಭಾಳ ಗಟ್ಟಿಯಾಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡೆ. ಸ್ವಲ್ಪ ಮಿದು ಅನಿಸುತ್ತೆ ಅಂತ. ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತೀರಾ ತಿನ್ನುವಾಗ ಗಟ್ಟಿ ಅನ್ನಿಸ್ಬಾರ್ದಂತ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿರಿ ಚೆನ್ನಾಗಿ ಸಕ್ಕರೆ ಕೂಡ ಕರಗಿದೆ. ಎಲ್ಲ ಕೊಬ್ಬರಿ ಕೂಡ ಉಂಡೆ ಕಟ್ಟೋ ರೀತಿ ಆಗ್ತಿದೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಕರಗಿದೆ ಸಕ್ಕರೆ. ಇವಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ಲಿಕ್ಕೆ ಬೇಕು ಅಂತಂದು ಕೇಳಿದಾಗ ಸಡನ್ನಾಗಿ ಇದನ್ನ ಮಾಡಿ ಕೂಡ ಕೊಡ್ಬೋದು.
ಇದನ್ನ ಮಾಡಿ ಇಟ್ಕೊಂಡು ಒಂದು 15 ದಿವಸ ಮಾಡಿ ಇಟ್ಕೊಂಡು ಇಟ್ಕೊಳ್ಬೋದು, ಏನು ಹಾಳಾಗೋದಿಲ್ಲ. ಇವಾಗ ಅದೆಲ್ಲ ಚೆನ್ನಾಗಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಳ್ತಿದ್ದೀನಿ. ಇವಾಗ ನೋಡಿ ತಣ್ಣಗಾಗಿದೆ. ನೋಡಿರಿ, ಕೈಯಲ್ಲಿ ಇಟ್ಕೊಂಡು ಉಂಡೆ ಕಟ್ಟಿದರೆ ಕೈಯಾಗ ಅಂಟೋದಿಲ್ಲ. ನೋಡಿರಿ, ಎಲ್ಲೂ ಕೂಡ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಕೈಗೆ. ಉಂಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ, ಸ್ಮೂತ್ ಇದೆ. ಇವಾಗ ಒಂದು ಪ್ಲೇಟಿಗೆ ಎಲ್ಲ ಸರ್ವ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ, ತೀರಾ ಬಿಸಿ ಇದ್ದಾಗ ಹಾಕ್ಕೊಳ್ಬೇಡಿ. ತಣ್ಣಗಂದರೆ ಪೂರ್ತಿ ತಣ್ಣಗಲ್ಲ, ಒಂದು ಸ್ವಲ್ಪ ಆರಿರಲಿ ಅಷ್ಟೇ. ಇವಾಗ ಪ್ಲೇಟಿಗೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ಸ್ಪ್ರೆಡ್ ಆಗೋ ಥರ ಸ್ಪೂನಲ್ಲಿ ಇದು ಮಾಡ್ಕೊಳ್ಳಿ. ನಿಮಗೆ ಸ್ಪೂನಲ್ಲಿ ಸರಿ ಹೋಗಲಿಲ್ಲ ಅಂದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಯಲ್ಲೇ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಕೈಗೆ. ಸುಡ್ತಿರುತ್ತೆ, ಹಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ, ಹುಷಾರು. ತುರಿದಿರೋ ಕೊಬ್ಬರಿ ಅಂದರೆ ಸ್ವಲ್ಪ ಭಾಳ ಇದಾಗುತ್ತೆ, ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಹಾಕ್ಕೊಂಡು ತಗೊಂಡಿದ್ದೀನಿ. ಇವಾಗ ಒಂದು ಚಾಕುಗೆ ತುಪ್ಪ ಹಚ್ಕೊಂಡಿದ್ದೀನಿ. ತುಪ್ಪ ಹಚ್ಕೊಂಡು ಇವಾಗಲೇ ಕೊಯ್ತಿದ್ದೀನಿ. ಯಾಕಂದರೆ ಒಣಗಿದ ಮೇಲೆ ಕೊಯ್ಲಿಕ್ಕೆ ಹೋದರೆ ಸರಿ ಹೋಗೋದಿಲ್ಲ. ಇವಾಗ ಕೊಯ್ದಿರೆ ಆಮೇಲೆ ತೆಗೆಯುವಾಗ ತುಂಬ ಈಸಿಯಾಗಿ ಶೇಪ್ ಬರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ತಿದ್ದೀನಿ, ತೀರಾ ದೊಡ್ಡದು ಮಾಡ್ಕೊಳ್ತಿಲ್ಲ. ಚೌಕಾಕಾರದಲ್ಲಿ ಮಾಡ್ಕೊಳ್ತಿದ್ದೀನಿ. ನೀವು ಟ್ರಯಾಂಗಲ್ ಶೇಪು ಯಾವ ಶೇಪ್ದಲ್ಲಾದರೂ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಆರ್ಲಿಕ್ಕೆ ಬಿಡಬೇಕು. ಒಂದು 6 ಗಂಟೆ, ಒಂದು 5-6 ಗಂಟೆ ಆರಿದರೆ ಚೆನ್ನಾಗಾಗುತ್ತೆ. ಹಾಗೆ ಮೇಲೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಾನು, ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಆರಿದೆ. ಆವಾಗಲೇ ಚಾಕುದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಇವಾಗ ಹಂಗೆ ಹೆಚ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ. ಅಷ್ಟು ಕೂಡ ಡ್ರೈ ಥರ ಅನ್ನಿಸ್ತಿಲ್ಲ, ಸ್ವಲ್ಪ ಸ್ಮೂತ್ ಇದೆ. ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಮೇಲೆ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.